ಅಪ್ಪಿಗಳಿಗೆ ನನ್ನ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನೆಲ್ಲಾಗ ನೋಡಿರ್ತೀರಿ. ಏನಪ್ಪ ಅಂತಂದ್ರೆ ಮಾರ್ಚ್ 17ನೇ ತಾರೀಕಿಗೆ ಅಪ್ಪು ಸರ್ ಬರ್ತಡೇ ಐತಿ. ದೊಡ್ಡದಾದ ಸೆಲೆಬ್ರೇಷನ್ ಮಾಡೋಕ್ಕಂತೇಳಿ ಅಪ್ಪು ಸರ್ ಅಭಿಮಾನಿಗಳೇ ಕಾತುರದಿಂದ ಕಾಕೊಂತ ಕುಂತಾರು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಬಿಗ್ಗೆಸ್ಟ್ ಗಿಫ್ಟ್ ಕಾದೈತಿ. ಅದು ಏನಂದ್ರೆ ನಿಮ್ಗೆ ಆಲ್ರೆಡಿ ತಿಳಿದಿರ್ತೈತಿ, ಆದ್ರೂ ನಾನು ಇನ್ನೊಮ್ಮೆ ಹೇಳ್ತೇನೆ ನಿಮ್ಗೆ. ಏನಂತಂದ್ರೆ ಅದು ಜಾಕಿ ಮೂವಿ 2010 ರಿಲೀಸ್ ಆಗಿದ್ದು. ಜಾಕಿ ಮೂವಿ ಮತ್ತೆ ಬೆಳ್ಳಿ ಪರದೆ ಮೇಲೆ ಅಂದ್ರೆ ದೊಡ್ಡದಾದ ಪರದೆಯ ಮೇಲೆ ಅಪ್ಪು ಸರ್ನ ನೋಡುವಂಥ ಚಾನ್ಸ್ ಇದು ಮತ್ತೆ ಸಿಕ್ಕತ್ತೆ ನಮಗೆ. ಅದನ್ನು ಮಿಸ್ ಮಾಡ್ಕೋಬಾರ್ದು ಯಾವತ್ತಿದ್ರು. ಎಲ್ಲರೂ ಹೋಗ್ರಿ, ಥಿಯೇಟ್ರಿಗೆ ಹೋಗ್ರಿ, ಎಲ್ಲರೂ ಜಾಕಿ ಮೂವಿನ ಮತ್ತೊಮ್ಮೆ ದೊಡ್ಡದಾದ ಬೆಳ್ಳಿ ಪರದೆ ಮೇಲೆ ನೋಡೋಣ. ಅಪ್ಪು ಸರ್ನ ಮಿಸ್ ಮಾಡ್ಕೋಕತ್ತೀವಿ ಅಂತ ಏನು ನಮಗೇನು ಅನಿಸಿಲ್ಲ. ಯಾಕಂದ್ರೆ ನಾವು ಅವ್ರದ್ದು ಹಲವಾರು ಆದರ್ಶ ಮತ್ತು ಅವ್ರದ್ದು ಮೂವಿಗಳನ್ನು ಸೆಕೆಂಡ್ನಿಂದ ನೋಡ್ಕೊತ ಬೆಳ್ಕೊತ ಬಂದೀವಿ. ಅವ್ರ ಆದರ್ಶಗಳು ಎಲ್ಲ ನಮ್ಮ ಹತ್ರನದ. ಅವ್ರು ಮಿಸ್ ಮಾಡ್ಕೋತೀವಿ ಅನ್ನೋ ಒಂದು ದಿನವೂ ಇಲ್ಲ. ಯಾಕಂದ್ರೆ ನಮ್ಮ ಜೊತೆನೇ ಅದಾರ ಅಪ್ಪು ಸರ್. ಇನ್ನೂ ನಮ್ಮ ಜೊತೆನ ಒಡನಾಟ ಐತಿ ಅನ್ನೋ ರೀತಿನ ಬದುಕ್ತಾ ಇದ್ದೇವೆ. ಇದು ಮಾರ್ಚ್ 17ನೇ ತಾರೀಕಿಗೆ ಅಪ್ಪು ಸರ್ ಬರ್ತಡೇ ಐತಿ. ಅಪ್ಪು ಸರ್ ಬರ್ತಡೇಗೆ ದೊಡ್ಡದಾದ ಅಭಿಮಾನಿಗಳಂತೂ ಕಾತುರದಿಂದ ಕಾಯಕತ್ತಾರ, ದೊಡ್ಡದಾದ ಸೆಲೆಬ್ರೇಷನ್ ಮಾಡಾಕತ್ತಾರ. ಇನ್ನೊಂದು ದೊಡ್ಡ ಅಪ್ಪು ಸರ್ ಕಡೆ ಅಂತ ಇನ್ನೊಂದು ದೊಡ್ಡ ಗಿಫ್ಟ್ ಏನಪ್ಪ ಅಂತಂದ್ರೆ ಇದು ಮಾರ್ಚ್ 15ಕ್ಕೆ ಆಲ್ರೆಡಿ ಹೇಳಿಲ್ಲ ನಿಮಗೆ, ಹೇಳಿಲ್ಲ. ಮಾರ್ಚ್ 15ನೇ ತಾರೀಕಿಗೆ ಅಪ್ಪು ಸರ್ ಜಾಕಿ ಮೂವಿ ರಿಲೀಸ್ ಮಾಡಾಕತ್ತಾರ. ಅಷ್ಟ್ರು ಬರ್ರಿ ನೋಡೋಣ. ಮತ್ತೊಮ್ಮೆ ಅಪ್ಪು ಸರ್ನ ಕಣ್ತುಂಬಿಕೊಳ್ಳುವಂಥ ದೃಶ್ಯಗಳು ಕಾದಾವ. ಅಪ್ಪು ಸರ್ ಮತ್ತೊಮ್ಮೆ ದೊಡ್ಡದಾದ ಪರದೆ ಮೇಲೆ ನೋಡ್ಕೋಬೋದು. ಎಲ್ಲರೂ ಬರ್ರಿ. ಈ ಅಪ್ಪು ಸರ್ ಅಭಿಮಾನಿಗಳಂತ್ರಿ ಕಾತುರದಿಂದ ಕಾಕೊಂತ ಕುಂತೀನಿ. ಅದ್ರಾಗ ನಾನು ಒಬ್ಬ ಅಂತ ಹೇಳ್ಕೊಬೋದು. ನನಗೆ ಫುಲ್ ಹೆಮ್ಮೆ ಐತಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತ್ರಿ ಮರಿಬೇಡ್ರಿ. ನೆಕ್ಸ್ಟ್ ಬಾಜು ಬೆಲ್ ಬಟನ್ ಒತ್ತಗೋದಂತ್ರಿ ಮರ್ಯಾಕೆ ಹೋಗ್ಬೇಡ್ರಿ. ಏನಾರು ತಪ್ಪು ಮಾತಾಡ್ರಿ ಕ್ಷಮೆ ಇರಲಿ. ಯಾಕಂದ್ರೆ ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೀನಿ. ಏನಾರು ತಪ್ಪಾದರೂ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ, ತಪ್ಪಾಗೈತೆ ಅಂತೇಳಿ ನಾನು ತಿದ್ಕೋಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು.